Watch India's largest kids library only on Jio Hotstar. Download the app now. ಕಳ್ಳ 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 ಹಿಡ್ಕೊಳ್ಳಿ ಅವನ್ನ. ಏನಾಯ್ತಪ್ಪ? ಚಿಂಗಂ ಸರ್, ಜಾನು ಡೈಮಂಡ್ ಕತ್ಕೊಂಡು ಓಡೋಗ್ತಾ ಇದ್ದಾನೆ. ಬಾ, ಹಾರ್ಕೊಂಡು ಹಿಂದೆ ಕೂತ್ಕೋ. ಜೋನ್, ನಾನಿನ್ ಸುಮ್ಮನೆ ಬಿಡೋದಿಲ್ಲ. ನೋಡಿ ನೋಡಿ ನೋಡಿ, ಇಲ್ಲೇ ಓಡ್ತಾ ಇದ್ದಾನೆ ನೋಡಿ. ಚಿಂಗಂ ಸರ್, ಬೇಗ ಹೋಗಿ ಬೇಗ ಹೋಗಿ. ಎಲ್ಲೋಗ್ಲಿ, ಎಲ್ಲಿ ಬೆಚ್ಚಿಟ್ಕೊಳ್ಳಿ, ಯಾವ ಕಡೆ ಹೊತ್ಕೊಳ್ಳಿ, ಇಲ್ಲಿ ಸೇಫ್ ಅನ್ಸುತ್ತೆ ಹೊರಟೋದ್ರು ಅಂತ. ವಜ್ರ ಸೇಫ್ ಆಗಿಡ್ಬೇಕು. ಎಲ್ಲಿ ಇವಾಗ ಚಿಂಗಂ ಸರ್ ನನ್ನ ಹುಡುಕಿದ್ರು ಕೂಡ ಈ ಡೈಮಂಡ್ ಸಿಗೋದಿಲ್ಲ ಅವ್ರಿಗೆ. ಆಮೇಲೆ ನಾನು ಈ ಡೈಮಂಡ್ ನ ಎತ್ಕೊಂಡು ಹೋಗ್ಬೋದು. ಮೋಟು, ಇಡೀ ನಗರ ನಿನ್ ಕೆಲಸದಿಂದ ತುಂಬಾ ಖುಷಿಯಾಗಿದೆ. ಇಡೀ ಫುರ್ಫುರಿ ನಗರದಲ್ಲೇ ನಾನು ಫೇಮಸ್ ಮಾಡಿದ್ಯಾ. ನಾನು ನನ್ನ ಊರಿನ ಹೆಸರನ್ನ ಮೋಟು ನಗರ ಅಂತಾನೆ ಇಟ್ಬಿಡ್ತೀನಿ. ನೋಡು, ನಾವು ಇಡೀ ನಮ್ಮ ಊರಿನ ಪರವಾಗಿ ನಿನಗೋಸ್ಕರ ಈ ಪೇಟ ತಗೊಂಡ್ಬಂದಿದ್ದೀನಿ. ಇದು ನಮ್ಮ ಗೌರವ ನಿನಗೆ, ಮತ್ತೆ ನಮ್ಮ ನೆನಪು ಕೂಡ ನಿನಗೆ. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು. ನಾನು ಈ ಪೇಟನ ಇನ್ಯಾವತ್ತೂ ತೆಗೆಯೋದಿಲ್ಲ. ಈ ಪೇಟ 24 ಗಂಟೆವರೆಗೂ ನನ್ನ ತಲೆ ಮೇಲೆ ಇರುತ್ತೆ, ಯಾವತ್ತೂ ತೆಗೆಯೋದಿಲ್ಲ. ಈಗ ಊರಿನ ಮರ್ಯಾದೆ ನನ್ನ ಮರ್ಯಾದೆ ಸರ್. ಇಲ್ಲ ಈ ಯಜಮಾನ್ರೆ, ಇದೇನ್ ಮಾಡಿದೆ ನಾನು ಇವನ ಪೇಟ ಕೂಡ ಕೆಳಗಿಳಿಸೋದಿಲ್ಲ. ಅಯ್ಯೋ ನನ್ನ ದೇವ್ರೆ, ಇವಾಗ ಏನ್ ಮಾಡ್ಲಿ ನಾನು? ವಜ್ರ ಹೇಗ್ ತೆಗಿಯೋದು ನಾನೀಗ? ಆಯ್ತು ಮೋಟು ಪತ್ಲು, ನಾವಿನ್ ಬರ್ತೀವಿ. ಸರಿ ಸಾಹೇಬ್ರೆ, ಮತ್ತೆ ಸಿಗೋಣ. ಇವಾಗ ಮೋಟನ್ ಪೇಟದಿಂದ ವಜ್ರ ತೆಗೆಯೋದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕಲ್ವಾ? ಚಿಂಗಂ ಸರ್, ನನಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಮೋಟುನೇ ಆ ಡೈಮಂಡ್ ಕಳ್ತನ ಮಾಡಿರೋದು, ಅದನ್ನ ನೀವು ಹುಡುಕ್ತಾ ಇರೋದು. ಅಯ್ಯಬ್ಬಾ, ಆದ್ರೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಪ್ರೂಫ್ 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 ಅವನು ಪೇಟದೊಳಗಡೆ ಇಟ್ಕೊಂಡಿದ್ದಾನೆ. ಆ ಪೇಟ ತೆಗೆದ್ಬಿಟ್ಟು ನೋಡಿ. ಅವನು ಪೇಟ ಮಾತ್ರ ತೆಗೆಯೋದೇ ಇಲ್ಲ. ಯಾಕೆ ಅವನು ತೆಗೆಯೋದಿಲ್ಲ? ನಾನು ಹೇಳಿದ್ರು ತೆಗೆಯೋದೇ ಇಲ್ವಾ? ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಲ್ಲೂ ಇಂಪಾಸಿಬಲ್. ಪೇಟ ಯಾ ಅಯ್ಯಮ್ಮ ಮೋಟು, ನಿನ್ ತಲೆ ಮೇಲಿರೋ ಪೇಟನ ಸ್ವಲ್ಪ ತೋರಿಸ್ತೀಯಾ? ನೋಡ್ಕೊಳ್ಳಿ ಸರ್, ನೋಡ್ಕೊಳ್ಳಿ ಸರ್. ಹಿಂಗ್ ನೋಡಿ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಸರ್. ಇಲ್ಲ 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 ಮೋಟು, ಈ ಪೇಟನ ನೀನ ಕೈ ಕೊಡ್ಬೇಕು, ನಾನ್ ನೋಡ್ಬೇಕು ಪೇಟ. ಇಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನ್ ಪೇಟನ ತೆಗೆಯೋದಿಲ್ಲ ಸರ್. ನಾನ್ ತೆಗೆಯಲ್ಲ ಅಂತ ನಮ್ಮ ಯಜಮಾನರಿಗೆ ಮತ್ತೆ ಊರಿನ ಜನಗಳಿಗೆ ಮಾತು ಕೊಟ್ಟಿದ್ದೀನಿ. ನಾನ್ ತೆಗೆಯೋದಿಲ್ಲ ಸರ್, ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಅಯ್ಯಮ್ಮ ಮೋಟು, ನಿನಗೆ ಕಾನೂನು ಮೇಲಾಣೆ, ಇಟ್ಸ್ ಮೈ ಆರ್ಡರ್. ನೀನು ಪೇಟ ತೆಗಿಲೇಬೇಕು, ನನ್ನ ಕೈ ಕೊಡ್ಲೇಬೇಕು. ತೆಗಿ ಪೇಟ. ಇಲ್ಲ ಸರ್, ಖಂಡಿತ ಇದು ಸಾಧ್ಯ ಇಲ್ಲ ಸರ್. ನಾನ್ ತೆಗೆಯೋದೇ ಇಲ್ಲ ಸರ್. ಏನ್ ಮಾಡ್ಕೋತೀರಾ? ಮೋಟು, ನನಗೆ ಸಿಟ್ಟು ಬರ್ಸ್ಬೇಡ ನೀನು. ತೆಗಿ 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 ತೆಗಿ. ಅಮ್ಮ, ಇಡ್ಲಿ, ದೋಸೆ, ಚಟ್ನಿ, ಸಾಂಬಾರ್. ನಂಬರ್ 1, ನನಗೆ ಆರಾಮವಾಗಿ ಕೂಡ್ಸು. ಯಾಕೆ ಎಲ್ಲರೂ ಹೀಗೆ ಕೂತ್ಕೊಂಡಿದ್ದೀರಾ? ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಯಾವುದು ಇಲ್ವಾ? ಯಾಕೆ ನಿಮ್ಗೆಲ್ಲ ಹಣಕಾಸಿನ ವಿಷಯದಲ್ಲಿ ಜಗಳಗಳು ಆಗ್ತಾ ಇದೆನಾ? ಹೇಳಿ ಹೇಳಿ. ಹಾ ಸ್ವಾಮೀಜಿ, ನೀವು ನಿಜಾನೇ ಹೇಳ್ತಾ ಇದ್ದೀರಾ. ಈ ತರ ಯಾಕೆ ಆಗ್ತಾ ಇದೆ? ಯಾವ್ದಾದ್ರು ಉಪಾಯ ಹೇಳಿ ಅಲ್ಲ. ಅದು ಇದೆಯಲ್ಲ ಪೇಟ, ಮೋಟು ಹಾಕೊಂಡಿರೋದು, ಅದನ್ನ ತೆಗಿಬೇಕಾಗತ್ತೆ ಇವಾಗ. ಹಾಗೆ ಮಾಡಿದ್ರೆ ನಿಮ್ಮ ಎಲ್ಲಾ ಕೆಲಸಗಳು ನೆರವೇರುತ್ತವೆ. ಮೋಟು, ತೆಗಿ ಆ ಪೇಟನ. ಮೋಟು, ಪೇಟ ತೆಗಿ. ಇಲ್ಲ ಇಲ್ಲ, ಖಂಡಿತ ತೆಗೆಯೋದಿಲ್ಲ. ಹುಷಾರು, ನನ್ನ ಪೇಟದ ಮೇಲೆ ಯಾರಾದ್ರೂ ಕೈಗೆ ಇಟ್ಟಿರಾ?
ಐಡಿಯಾ ಮೋಟು ಸಮೋಸ ತಿಂದು ನಿನ್ ಕೆಲಸ ಶುರು ಹಚ್ಕೊಂಬಿಡ. ಮುಟ್ಟು ತೆಗಿಯಪ್ಪ. ಡಾಕ್ಟರ್ಣ ನಮ್ಮನ್ ಕಾಪಾಡಿ ಅಣ್ಣ. ಮುಟ್ಟು ನನ್ನ ಜೀವದ ಗೆಳೆಯ ಏನಯ್ಯ ಏನಾಯ್ತಯ್ಯ? ಮುಟ್ಟು ನನ್ನ ಜೀವದ ಗೆಳೆಯ ಪೇಟ ತೆಗೆಯೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಕಣಯ್ಯ. ಬಾರಯ್ಯ ನನ್ನ ಮೇಲೆ ನಂಬಿಕೆ ಇಡು, ನಾನ್ ತೆಗಿತೀನಿ ಬಾರಯ್ಯ. ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಎಲ್ಲಿದ್ದೀರಯ್ಯ? ಇವ್ ನನ್ನ ಮೂಳೆ ಮೈಕೈ ಎಲ್ಲ ಮುರಿದಾಗ್ಬಿಟ್ಟುಗಳಯ್ಯ. ನಮಸ್ತೆ, ನಾನು ಮೋಟು ನಗರದ ಪಾಟೀಲ ಇದ್ದೀನಿ. ಓಹೋ ಪಟೇಲ್ರೇ, ನಮಸ್ತೆ ನಮಸ್ತೆ. ಹೇಗಿದ್ದೀರಿ ತಾವು? ನನಗೆ ತುಂಬಾ ಖುಷಿ ಇದೆ. ನೀನು ನಮ್ಮ ಪೇಟದ ಗೌರವನ ಕಾಪಾಡ್ಕೊಂಡು ಬಂದಿದೀಯಾ. ಪಟೇಲ್ರೆ, ಮೋಟು ತನ್ನ ತಲೆಯಿಂದ ಪೇಟನ ತೆಗಿತಾನೆ ಇಲ್ಲ. ಇಲ್ಲಿ ನೋಡಿ, ಯಾಕೋ ಇವನಿಂದ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ? ಪೇಟ ತೆಗಿ ಅಂತ. ಯಾಕೋ ಇವನು ಒಪ್ತಾನೆ ಇಲ್ಲ. ಅದ್ರ ಹಿಂದ್ಗಡೆ ಒಂದು ಕಾರಣ ಇದೆ. ಅದರಿಂದಾಗಿನೇ ನಮ್ಮ ಊರ ಹೆಸರು ಹಾಳಾಗಿ ಹೋಗ್ತಾ ಇದೆ ಅಂತ. ಇದ್ಯಾವ ಸೀಮೆ ಕಾರಣ ಪಟೇಲ್ರೆ? ಅದಕ್ಕೊಂದು ಕಾರಣ ಇದೆ. ನೀನು ಆ ಪೇಟದೊಳಗಡೆ ಒಂದು ವಜ್ರ ಬಚ್ಚಿಟ್ಟಿದೀಯಾ ಅಂತ. ವಜ್ರನ? ಯಾವ ವಜ್ರ? ಅದಕ್ಕಾಗಿನೇ ನೀನು ಈ ಪೇಟನ ತೆಗಿತಾನೆ ಇಲ್ಲ. ಇಲ್ಲ ಪಟೇಲ್ರೇ, ಆ ಥರ ಏನು ವಿಷಯ ಇಲ್ಲ. ತಮಗೇ ಗೊತ್ತಿರೋ ವಿಷಯ. ನಾನು ಕಳ್ತನ ಮಾಡೋನು ಅಲ್ಲ, ಕಳ್ತನ ಮಾಡೋರ್ನ ಬಿಡೋದು ಇಲ್ಲ. ಮತ್ತೆ ಎಲ್ಲರಿಗೂ ತೋರಿಸ್ಬಿಡು ಪೇಟದಲ್ಲಿ ಏನು ಇಲ್ಲ ಅಂತ. ಕೆಲವರು ನಮ್ಮ ಊರ ಹೆಸರನ್ನ ಹಾಳು ಮಾಡಬೇಕು ಅಂತ ಅನ್ಕೊಂಡು ಓಡಾಡ್ತಿದ್ದಾರೆ. ಅಯ್ಯೋ ಮೋಟು, ಈ ಪಟೇಲ ಸಾರಿ ಕೇಳ್ಕೊತಾ ಇದ್ದಾನಲ್ಲ, ಒಂದ್ಸಾರಿ ಪೇಟ ತೆಗೆದು ತೋರಿಸ್ಬಿಡ ಅವನ ಮುಖಕ್ಕೆ. ಅವ್ರೇ ತಾನೇ ತಂದು ಕೊಟ್ಟಿದ್ದು. ಒಂದ್ಸಾರಿ ತೆಗೆದು ತೋರಿಸ್ಬಿಡ ಹೋಗ್ಲಿ. ಸರಿ ಪತ್ಲು, ನೀನ್ ಹೇಳ್ದಂಗೆ ಆಗ್ಲಿ. ಮೋಟು, ಇಲ್ಲಿ ತಗೋ ಪೇಟ. ನೀನು ಸರಿಯಾಗಿ ಹೇಳ್ತಾ ಇದ್ದೆ, ಇದರಲ್ಲಿ ಏನೂ ಇಲ್ಲ. ಸರಿ, ನಾನಿವಾಗ ಹೊರಡ್ತೀನಿ. ಅಯ್ಯೋ ಪಟೇಲ್ರೆ, ನಮ್ಮ ಕಡೆ ಎಲ್ಲ ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ಎರಡು ಕೈಯಿಂದನೂ ನಮಸ್ಕಾರ ಮಾಡ್ತಾರೆ. ಇಲ್ಲಾಂದ್ರೆ ನಮ್ಗೆ ಅವಮಾನ ಮಾಡ್ದಂಗೆ. ಇಲ್ಲ ಇಲ್ಲ, ನಮ್ಮೂರಲ್ಲಿ ಆ ಥರ ಎಲ್ಲ ನಡೆಯಲ್ಲ. ಮೋಟು ಯಪ್ಪ ಪೇಟೆಯಿಂದ ವಜ್ರ ಎತ್ಬಿಟ್ಟಿದ್ದಾನೆ ಕಣೋ, ಅದಕ್ಕೋಸ್ಕರ ಹಿಂಗೆ ಡವ್ ಮಾಡ್ತಾ ಇದ್ದಾನೆ. ನೋಡು, ಅವ್ನ ಕೈ ಹಿಡ್ಕೊಂಡು ಮೇಲೆ ಕೆತ್ಬಿಡ. ಡೈಮಂಡ್ ಅಂದದು. ಡೈಮಂಡ್ ನಂದು. ನಂದು ಡೈಮಂಡ್. ಡೈಮಂಡ್ ನಂದು. ಡೈಮಂಡ್ ನಂದು. ಶೋಭಿತ ಬಫ್ಲಾ. ಏಯ್ ಐ ಐ ಐ ಅಯ್ಯಪ್ಪ. ನಮ್ಮ ವಜ್ರ ಅದು, ಅಯ್ಯ, ಈಗಲೂ ವಜ್ರ ಎತ್ಕೊಂಡು ಹೊಟ್ಟೋಗ್ಬಿಡ್ತು. ಓ ಜಾನ್ ಕಣ ಇವನು. ಏಯ್ ವಜ್ರ ನೀನೇ ಕದ್ಬಿಟ್ಟು ಮೋಟು ಪೇಟಲ್ಲಿ ತೂರ್ಸ್ಬಿಟ್ಟಿದ್ದೆ ಅಲ್ವೇನಾ? ಅದನ್ನ ಎತ್ಕೊಳ್ಳಕ್ಕೆ ಹೆಂಗಂಗೋ ಬೇರೆ ಬೇರೆ ಉಪಾಯ ಮಾಡಿ ಕಿತ್ಕೊಳ್ಬೇಕು ಅಂತ ನೋಡ್ತಾ ಇದ್ದೆ ಅಲ್ಲ ನೀನು? ಡಾಕ್ಟ್ರಣ್ಣ, ಇವನು ಜೊತೆ ಕರ್ಕೊಂಡು ಹೋಗೋಣ. ವಜ್ರ ಕಳೆದೋಗಕ್ಕೆ ಇವನೇ ತಾನೇ ಕಾರಣ. ಇವನೇ ಹೋಗಿ ಅದನ್ನ ತಂದ್ಕೊಡ್ಬಿಡ್ಲಿ. ಎಗ್ರು ಮೇಲೆ ಇಲ್ಲ ಬಾಬಾ. ಜಾನ್, ಹೋಗ ಗೂಡಿಂದ ವಜ್ರ ತಗೊಂಬ ಹೋಗು. ಇಲ್ಲ ಅಂದ್ರೆ ನಿನ್ ಬೆಟ್ಟದಿಂದ ಕೆಳಗಡೆ ಬಿಸಾಕ್ಬಿಡ್ತೀನಿ. ಬಾಬಾ, ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿ. ಯಾವಾಗ್ಲೂ ನನಗೆ ಯಾಕೆ ಈ ತರ ಎಲ್ಲ ಆಗತ್ತೆ?
ತಗೊಂಡಂತೂ ಹೋಗ್ಲೇಬೇಕಲ್ವಾ? ಅರೆ ಹದ್ದಿನ ರಾಜ, ಸ್ವಲ್ಪ ಸೈಡಿಗೆ ಬಂದ್ಬಿಡಿ. ನನಗೆ ವಜ್ರ ಬೇಕು, ಬೇರೆ ಏನು ಬೇಕಾಗಿಲ್ಲ. ಬಾವಾ ಚಿಂಗಂ ಸರ್, ನನ್ನ ಇಲ್ಲಿಂದ ಬಿಡಿಸಿ ಜೈಲಿಗೆ ಹಾಕ್ಬಿಡಿ. ಚಿಂಗಮ್ ಸರ್, ಇಲ್ಲಿ ನೋಡಿ ಸರ್, ಡೈಮಂಡು. Watch India's largest kids library only on Geo Hotstar. Download the app now.